ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ಗಳನ್ನ ಇತ್ತೀಚೆಗೆ ನಾನು ಹಾಕೇ ಇಲ್ಲ. ಕೆಲವು ಬೇರೆ ಬೇರೆ ಥರ ವ್ಲಾಗ್ಸ್ಗಳನ್ನ ಹಾಕಿದ್ದೆ ಅಷ್ಟೇ. ಇವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ತುಂಬ ದಿನಗಳ ಮೇಲೆಗೆ ನಾನು ಡೈಲಿ ವ್ಲಾಗ್ನ ಹಾಕ್ತಾ ಇರೋದು. ಹಾಗೆ ನಾನು ಕಿಚನ್ ಮೇಕ್ ಓವರ್ ಮಾಡೋಕ್ಕೆ ಕೆಲವು ಐಟಮ್ಸ್ನ ಖರೀದಿ ಮಾಡ್ತಾಯಿದ್ದೀನಿ. ಇನ್ನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮೇಕ್ ಓವರ್ ಮಾಡೋಕ್ಕೆ ಬೇಕಾಗಿತ್ತಲ್ಲ ಕಿಚನ್ನ, ಅದರಿಂದ ಒಂದೊಂದೇ ಖರೀದಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ತಿಂಡಿ ಎಲ್ಲ ತಿಂದ್ಕೊಂಬಿಡೋಣ. ಅದಾದಮೇಲೆ ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಐಟಮ್ಸ್ಗಳನ್ನ ಅಂತ. ನಾನು ಕೆಲವೊಂದನ್ನು ಮೊದಲೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅದಾದಮೇಲೆ ತೋರಿಸ್ತೀನಿ. ನೋಡಿ, ಇದು ಗೋರಿಕಾಯಿದು ಬಾತ್ ಅಂತ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನಾನು ಇದು ರೆಸಿಪೀಸ್ ತೋರಿಸೋಣ ಅಂದ್ಕೊಂಡೆ, ಬಟ್ ತಿಂದಾದ್ಮೇಲೆ ಗೊತ್ತಾಯಿತು ನಾನು ರೆಸಿಪಿ ನಿಮಗೆ ತೋರಿಸ್ಬೇಕಾಗಿತ್ತು ಅಂತ. ಬಟ್ ಯಾವಾಗಾದರೂ ನಾನು ನಿಮಗೆ ತೋರಿಸ್ತೀನಿ ಬಿಡಿ. ಇದು ಅರೇಂಜ್ಮೆಂಟ್ಸ್ ಅಂದರೆ ಪ್ಲೇಟಿಂಗ್ ಕೂಡ ಚೆನ್ನಾಗಿತ್ತು. ನನ್ನ ಮಕ್ಕಳು ಇಬ್ಬರೂ ತುಂಬ ಚೆನ್ನಾಗಿತ್ತು ಅಂತ ಹೊಗಳುತ್ತಾ ಇದ್ದರು. ನೋಡಿ ಇಬ್ಬರು ಕೂಡ ತಿಂತಾಯಿದ್ದಾರೆ. ನನ್ನ ಮಗಳು ಯಾವಾಗಲೂ ಅವನು ಏನು ತಿಂತಾನೋ ಅದನ್ನು ತಿನ್ನಬೇಕು, ಅವನು ಏನು ಮಾಡ್ತಾನೋ ಅದನ್ನು ಮಾಡಬೇಕು ಅಂತ ಹೇಳ್ತಿರ್ತಾಳೆ. ಹಾಯ್ ಮಾಡ್ತಾ ಇದ್ದಾರೆ. ಹೇಗಿತ್ತು ಅಂತ ಕೇಳಿದೆ, ಚೆನ್ನಾಗಿದೆ ಅಂತ ಹೇಳ್ದೆ. ಇವಳು ಹೇಗಿತ್ತು ಅಂದರೆ ಸೂಪರ್ ಅಂತ ಹೇಳ್ತಾಳೆ. ಕೆಂಬಂತ ಇದೆ ಅಂತ ಹೇಳ್ತಾ ಇದ್ದಾಳೆ. ಖಾರ ಅಂತ ಸ್ವಲ್ಪನೂ ಖಾರ ಇರಲಿಲ್ಲ ಫ್ರೆಂಡ್ಸ್. ಬನ್ನಿ ನಾನು ಅಷ್ಟರಲ್ಲಿ ತಿಂಡಿ ತಿಂದ್ಬಿಡೋಣ. ಆಮೇಲೆ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ತಾ ಇದ್ದ, ಅದರಿಂದ ಇನ್ನೂ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ. ಅವನು ಹಾಕ್ಕೊಟ್ರೆ ಇವಳಿಗೂ ಬೇಕು ಅಂತ ಕೇಳ್ತಾಳೆ. ಅವನು ಕೂಡ ಹಾಕ್ಕೊಟ್ಟೆ. ನೋಡಿ, ಅವನು ತೊಗೊಂಡು ಹೋಗ್ತಾ ಇದ್ದಾನೆ, ಅವಳು ತೊಗೊಂಡು ಹೋಗ್ತಾ ಇದ್ದಾಳೆ. ನಾನು ಸ್ವಲ್ಪ ಹಾಕ್ಕೊಂಡು ತಿಂದುಬಿಡೋಣ. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೆ ಅಂತ. ನಾನು ಆಗಲೇ ಇದನ್ನು ತೊಗೊಂಡು ಸುಮಾರು ದಿನಗಳೇ ಆಗಿದೆ. ನಾನು ಯೂಸ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಅಂದರೆ ಈಗ ಒಂದೆರಡು ಚಾಪರ್ಗಳು ಅಂತ ತೊಗೊಂಡಿದ್ದೀನಿ. ಚಾಪರ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದ್ರದ್ದು ಎಲ್ಲ ಡೀಟೇಲಾಗಿ ನಾನು ತೋರಿಸ್ತೀನಿ. ಸ್ಕ್ರೇಪರು, ಚಾಪರು ಅನ್ನೋದೆಲ್ಲ ಒಂದೇ ಸತಿ ಒಟ್ಟಿಗೆ ಬಂದಿದೆ. ಅದು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇದು ಮೀಶೋಯಿಂದ ತಗೊಂಡಿರೋದು ನೈಸರ್ ಡೈಸರ್ ಅಂತ. ನೋಡಿ, ಇದೆಲ್ಲನೂ ಕೊಟ್ಟಿರ್ತಾರೆ. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ದು ಚಾಪಿಂಗು, ಸ್ಲೈಸಿಂಗು, ವೆಜಿಟೇಬಲ್ಸ್ ಆದರೂ ಆಗ್ಬೋದು, ಅಥವಾ ನಟ್ಸ್ ಆದರೂ ಆಗ್ಬೋದು, ಅಥವಾ ಫ್ರೂಟ್ಸ್ ಆದರೂ ಆಗ್ಬೋದು, ಇನ್ನು ಹಲವಾರು ಥರ ಕೊಟ್ಟಿರ್ತಾರೆ. ಅದು ವಿತ್ ಕಂಟೈನರ್ ಕೂಡ ಕೊಟ್ಟಿರ್ತಾರೆ, ಅದರೊಳಗೇ ಸ್ಟೋರ್ ಆಗೋ ಅಂಥದ್ದು. ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇದೆಲ್ಲನೂ ಸಣ್ಣದಾಗಿ ಕೊಟ್ಟಿದ್ದಾರಲ್ಲ, ಅದು ಸಣ್ಣದಾಗಿ ಹೆಚ್ಕೊಳೋ ಅಂಥದ್ದು. ಆಮೇಲೆ ದೊಡ್ಡದು ಕೊಟ್ಟಿರ್ತಾರಲ್ಲ, ದೊಡ್ಡದು ಹೆಚ್ಕೊಳೋ ಅಂಥದ್ದು. ನೋಡಿ, ಈ ರೀತಿ ಶಾರ್ಪಾಗಿರೋ ಎಡ್ಜಸ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಬಟನ್ಸ್ ಥರ ಇರುತ್ತಲ್ಲ, ಅದನ್ನು ಎಲ್ಲಿ ಬರಬೇಕು ಅಂತ, ಇನ್ನು ಸಣ್ಣದಾಗಿ ಬೇಕಾದ್ರೆ ಸಣ್ಣದಾಗಿ, ಅಥವಾ ಅರ್ಧದಲ್ಲಿ ಕಟ್ ಮಾಡಿಡಬೇಕು. ಒಂದು ಉಂಡೆ ಇಟ್ಟರೆ ಆಗಲ್ಲ ಫ್ರೆಂಡ್ಸ್, ಅರ್ಧಕ್ಕೆ ಕಟ್ ಮಾಡಿಟ್ರೆ ಮಾತ್ರ ಆಗುತ್ತೆ. ನೋಡಿ, ಆವಾಗ ಇದನ್ನು ಜೋರಾಗಿ ಪ್ರೆಸ್ ಮಾಡಿದ್ರೆ ಅದೆಲ್ಲನೂ ಬಂದು ಕೆಳಗಡೆ ಕಂಟೈನರ್ನಲ್ಲಿ ಕುತ್ಕೊಳುತ್ತೆ. ಇಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ. ಇದು ತುಂಬ ಯೂಸ್ಫುಲ್ ಆಗಿರೋದು ಏನು ಅಂತ ಅಂದರೆ, ಟೊಮ್ಯಾಟೊ ಜ್ಯೂಸ್ ಎಲ್ಲ ವೇಸ್ಟ್ ಆಗೋಂಥದ್ದು ಎಲ್ಲನೂ ಇದು ಮಾಡ್ಬೋದು. ನೋಡಿ, ಇಲ್ಲಿ ಪುಷ್ ಅಂತ ಇದೆಯಲ್ಲ ಬಟನ್ನು, ಅದು ಏನಾದರೂ ಇಲ್ಲಿ ಅಂಟ್ಕೊಂಡಿದ್ರೆ ಪುಷ್ ಮಾಡಿದ ತಕ್ಷಣ ಕೆಳಗೆ ಬರುತ್ತೆ. ಇದೊಂದು ಈಸಿ ಆಗುತ್ತೆ. ನೋಡಿ, ಇದೇ ಥರನೇ ಬೇರೆ ಥರದ್ದು ಎಲ್ಲನೂ ಕೊಟ್ಟಿದ್ದಾರೆ. ಅಂದರೆ ತುಂಬ ಥರ ಸ್ಲೈಸರ್ಸು ಇದೆಲ್ಲನೂ. ನೋಡಿ, ಇದು ದೊಡ್ಡದಿದೆಯಲ್ಲ, ಇವಾಗ ಇದು ದೊಡ್ಡದಿದೆಯಲ್ಲ, ಆ ಥರದ್ದು ಚಿಕ್ಕದು ಒಂದು 5-6 ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಥರದ್ದು ಇದೆ. ಅಂದರೆ ತಿನ್ ಸ್ಲೈಸರು, ಮತ್ತು ತಿನ್ ಗ್ರೇಟರ್ ತಿನ್ನು, ಆಮೇಲೆ ತಿನ್ ಗ್ರೇಟರು, ರೈಪರ್ ಪೊಟ್ಯಾಟೊ ಜಾಲಿ, ಆಮೇಲೆ ವೆಜಿಟೇಬಲ್ ಚಾಪಿಂಗ್ ಬ್ಲೇಡು, ಮತ್ತು ವೆಜಿಟೇಬಲ್ ಸ್ಲೈಸಿಂಗು ಹೋಲ್ಡರು, ಮತ್ತು ವೆಜಿಟೇಬಲ್ ಪೀಲರು, ಮತ್ತು ಗ್ರೇಟರು, ಕಟ್ಟಿಂಗ್ ಸ್ಲೈಡಿಂಗ್ ಬ್ಲೇಡು, ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಈಸಿ ಆಗುತ್ತೆ ಫ್ರೆಂಡ್ಸ್. ನಾವಿದು ಮಾಡೋದ್ರಲ್ಲಿ. ಇದು ನಾನು ಡೈರೆಕ್ಟಾಗಿಯೇ ನಾನು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಆದರೆ ತುಂಬ ಡಿಸ್ಟರ್ಬೆನ್ಸ್ ಬಂದಿರೋದ್ರಿಂದ ನಾನು
ಡೈರೆಕ್ಟಾಗಿ ಅಂದರೆ ವಾಯ್ಸ್ ಓವರ್ ಕೊಡಬೇಕಾಗಂಥ ಪರಿಸ್ಥಿತಿ ಬಂತು. ನಾನು ಇದೆಲ್ಲ ತೋರಿಸ್ತಿದ್ದೀನಲ್ಲ ನೋಡಿ, ಈ ಥರ 2 ಇರುತ್ತಲ್ಲ, ಈ ಥರ 2 ಬಂದು ಹಿಂಗೆ ಲಾಕ್ ಮಾಡಿ ಟಕ್ ಅಂತ ಅನ್ನುತ್ತೆ, ಲಾಕ್ ಆಯಿತು ಅಂತ, ಮತ್ತೆ ಅಳ್ಳಾಡಲ್ಲ. ಮತ್ತು ಈ ರೀತಿ ಇರುತ್ತಲ್ಲ ನೋಡಿ, ಇದು ಈ ಕಡೆ ಬರಬೇಕು. ಹಿಂಗೆ ಪ್ಲೇಸ್ ಮಾಡಿದ್ರೆ ಮತ್ತು ನಾವು ಗ್ರೇಟು ಅಥವಾ ಸ್ಲೈಸಿಂಗ್ ಮಾಡೋದು ಏನು ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿಯೇ ಮಾಡೋ ಅಂಥದ್ದು. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಇಷ್ಟ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ತಕ್ಕೋಬೋದು. ಮತ್ತು ಸೆಕೆಂಡ್ ಪ್ರಾಡಕ್ಟ್ ಬಂದು ಈ ರೀತಿ ಫ್ಲವರ್ ಪಾಟ್ಸ್ಗಳು, ಅಂದರೆ ಫ್ಲವರ್ ಪಾಟ್ಸ್ ಶೋ ಪ್ಲ್ಯಾಂಟ್ ಥರದ್ದು, ಇದೆಲ್ಲನೂ ಪ್ಲಾಸ್ಟಿಕ್ದೇ ಇರೋದು. ಇದು ಸೆಟ್ ಆಫ್ 4 ತೊಗೊಂಡಿದ್ದೀನಿ. ಅಂದರೆ ಇದು 170 ಆರ್ ಸಮಥಿಂಗ್ ಇತ್ತು. ಇದು ಸೆಟ್ ಆಫ್ 4 ಇರೋದ್ರಿಂದ ಇದು ಕೂಡ ಮೀಶೋದಲ್ಲೇ ತೊಗೊಂಡಿರೋದು. ನಾನು ಇದು ಕೂಡ ಯೂಸ್ ಮಾಡೋದಕ್ಕಾಗಲೇ ಸುಮಾರು ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಇದು ತುಂಬಾ ಇಷ್ಟ ಆಯಿತು, ಕಲರು ಎಲ್ಲನೂ ಇಷ್ಟ ಆಯಿತು. ಒಂದೇ ಒಂದು ಇಷ್ಟ ಆಗಲಿಲ್ಲ ಅಂತ ಅಂದರೆ ಇದ್ರ ಕ್ವಾಲಿಟಿ, ಅಂದರೆ ಕ್ವಾಲಿಟಿ ಆಫ್ ವೈಟ್ ಕಲರ್ ಇದೆಯಲ್ಲ ಆ ಪ್ರಾಡಕ್ಟು ನೋಡಿ, ಈ ರೀತಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಈ ಥರ ಆಗುತ್ತೆ. ಅದೊಂದು ಬಿಟ್ಟರೆ ಆಬ್ಸಲ್ಯೂಟ್ಲಿ ಫೈನ್, ಎವ್ರಿಥಿಂಗ್ ಈಸ್ ನೈಸ್ ಅಂತ ಅಂತಾರಲ್ಲ ಆ ರೀತಿ ಎಲ್ಲನೂ ಚೆನ್ನಾಗಿದೆ. ಇದು ಸೆಕೆಂಡ್ ಪ್ರಾಡಕ್ಟ್ ಆಯಿತು. ಮತ್ತು ಥರ್ಡ್ ಪ್ರಾಡಕ್ಟ್ ಬಂದು ನಾನು ಲೈಟಿಂಗ್ಸ್ನ ತಗೊಂಡಿದ್ದೆ. ಅಂದರೆ ಇವಾಗೆಲ್ಲ ಟ್ರೆಂಡ್ ಆಗಿದೆಯಲ್ಲ ಫ್ರೆಂಡ್ಸ್, ಈ ರೀತಿ ಯೆಲ್ಲೋ ಕಲರ್ ಲೈಟಿಂಗ್ಸ್ಗಳು, ಅದನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಆನ್ ಮಾಡಿ ಕೂಡ ತೋರಿಸ್ತೀನಿ. ಇದು 1.5 ಮೀಟ್ರಿಂದ 2 ಮೀಟ್ರ್ ಇದೆ ಅಂತ ಹೇಳಿದ್ದಾರೆ, ಬಟ್ ನಾನು ನೋಡಿಲ್ಲ ಎಷ್ಟು ಮೀಟ್ರ್ ಇದೆ ಅಂತ. ಬಟ್ 1.5 ಮೀಟ್ರ್ ಅಂತೂ ಇದೆ ನೋಡಿ. ನಾನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಚೆನ್ನಾಗಿ ಬೆಳಕು ಬರುತ್ತೆ. ನಾನು ಆನ್ ಮಾಡಿ ಕೂಡ ನೋಡಿದ್ದೆ ಮೊದಲೇ, ವೀಡಿಯೋಗೋಸ್ಕರ ಇನ್ನೊಂದ್ಸತಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ನಾವು. ಇದಕ್ಕೆ ಮಾತ್ರ ಕನೆಕ್ಷನ್ ಬೇಕು, ವೈರ್ ಇದ್ದರೆ ಕನೆಕ್ಷನ್ ಬೇಕಾಗುತ್ತೆ. ಇಷ್ಟು ಫ್ರೆಂಡ್ಸ್ ನಾನು ಪ್ರಾಡಕ್ಟ್ ಎಲ್ಲ ತೊಗೊಂಡಿರೋದು. ನಾನು ಈ ಚಾಪರ್ದು, ಅಂದರೆ ನೈಸರ್ ಡೈಸರ್ದು ಚಾಪರ್ಗೆ ನಾನು 4 ಪಾಯಿಂಟ್ಸ್ ಕೊಡ್ತೀನಿ. ಈವನ್ ನಾನು ಇದಕ್ಕೂ ಅಂದರೆ ಫ್ಲವರ್ಸ್ ಅದಕ್ಕೂ 4 ಪಾಯಿಂಟ್ಸ್ ಕೊಡ್ತೀನಿ. ಮತ್ತು ಇದು ಲೈಟಿಂಗ್ಸ್ಗೆ ಮಾತ್ರ 5 ಪಾಯಿಂಟ್ಸ್ ಕೊಡ್ತೀನಿ. ನಾನಿವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಮಾಡ್ಕೋಬೋದು, ಅಂದರೆ ಸಣ್ಣದಕ್ಕೆ ಅಂತ ನೋಡಿ. ಸ್ವಲ್ಪ ನಾನು ಇವಾಗ ಸಾಂಬಾರಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ದೊಡ್ಡದು ಇಟ್ಕೊಂಡಿದ್ದೀನಿ. ಇವಾಗ ಅರ್ಧ ಪೊಟ್ಯಾಟೋನ ಇಟ್ಕೊಂಡಿದ್ದೀನಿ, ಅದನ್ನು ಚಾಪ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅರ್ಧ ಪೊಟ್ಯಾಟೊ ಇದೆಯಲ್ಲ, ಇದನ್ನ ಇಟ್ಬಿಟ್ಟು ಈ ರೀತಿ ಇದು ಹಿಂಗೆ ಸಿಗಂಗೆ ಬಿಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕಂದ್ರೆ ಸ್ವಲ್ಪ ದಬಾಯಿಸಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಕೆಳಗಡೆಗೆ. ಅದೇ ರೀತಿ ಇನ್ನೊಂದೊಂದು ಕೂಡ ಪ್ರೆಸ್ ಮಾಡಬೇಕು. ಅಂದರೆ ಇದರಲ್ಲಿ ಏನು ನಮಗೆ ಬೇಜಾರಾಗಿದ್ದು ಅಂತಂದರೆ ಉಂಡುಂಡೆನೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಟ್ ಮಾಡಲೇಬೇಕಾಗುತ್ತೆ. ಅದರಿಂದ ಅದು ಬಿಟ್ಟರೆ ಇದು ಈರುಳ್ಳಿ ಕಟ್ ಮಾಡೋದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಕೂಡ ನಾವು ಇದು ಮಾಡ್ಕೊತೀವಲ್ಲ, ಅಂದರೆ ಏನಾದ್ರು ತಿಂಡಿಗಳೆಲ್ಲ ಮಾಡ್ಕೊತೀವಲ್ಲ, ಪಲಾವು ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡ್ಕೊತೀವಲ್ಲ, ಆವಾಗ ಸಣ್ಣದಾಗಿ ಈವನ್ನಾಗಿ ಬರಬೇಕಲ್ಲ, ಆವಾಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ಕ್ಯಾರೆಟ್ಗಳ್ನೂ ಕೂಡ ಅದೇ ರೀತಿ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಇದು ಈವನ್ನಾಗಿ ಕಟ್ಟಾಗುತ್ತೆ ಅನ್ನೋದು ಒಂದೇ ರೀಸನ್ನು ಅಷ್ಟೇ ಫ್ರೆಂಡ್ಸ್. ಇಲ್ಲಾಂದರೆ ನನಗಂತೂ ತುಂಬ ಉಪಯೋಗ ಆಗಿದೆ. ಅಂದರೆ ನಾನು ಯಾವಾಗಾದರೂ ಕಣ್ಣಲ್ಲಿ ನೀರು ಬರಬಾರ್ದು ಅಂತಂದರೆ ಅದನ್ನು ಉಪಯೋಗಿಸ್ಕೊತೀನಿ ನೋಡಿ. ಇವಾಗ ಪುಷ್ ಮಾಡಿ ಇದು ಮಾಡಿದೆ, ಬಟ್ ಸ್ಟಿಲ್ ಅದರೊಳಗೆ ಕುತ್ಕೊತಾ ಇದೆ. ಬಟ್ ಎನಿವೇಸ್ ನಾನು ಅದರಲ್ಲಿ ಬೆರಳಿಟ್ಬಿಟ್ಟು ತೆಗಿಬೋದು. ಇಷ್ಟು ಫ್ರೆಂಡ್ಸ್ ಇದು ಇವತ್ತು ನಾನು ಹೇಳಿರೋ ಅಂಥದ್ದು. ಆದರೆ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಬೀನ್ಸ್ ಮಾತ್ರ ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದೊಂದು ಬೇಜಾರಾಯಿತು ಅಷ್ಟೇ. ಅದರಿಂದ ನಾನು ಇವತ್ತು ಇದಕ್ಕೆ 4 ಪಾಯಿಂಟ್ಸ್ ಕೊಡ್ತಾಯಿದ್ದೀನಿ. ಮತ್ತು ಉಂಡುಂಡೆ ಸಮೇತ ಇಡೋಕ್ಕಾಗಲ್ಲ, ಜೊತೆಗೆ ಅರ್ಧ ಕಟ್ ಮಾಡಿಡಬೇಕು. ಮತ್ತು ಈ ಬೀನ್ಸ್ ಕೂಡ ಕಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಇದಕ್ಕೆ 4 ಪಾಯಿಂಟ್ಸ್ ಅಂದರೆ 4 ಸ್ಟಾರ್ಸ್ಗಳನ್ನ ಕೊಡ್ತಾಯಿದ್ದೀನಿ. ಯಾರಿಗಾರು ಅವಶ್ಯಕತೆ ಇದ್ದರೆ ನೀವು ಇದು ಬೀನ್ಸ್ ಅನ್ನೋದೇನು ಬೇಡ, ನಮಗೆ ಇರೋದಷ್ಟೇ ಸಾಕು ಅನ್ನೋದಿದ್ರೆ ನೀವು ತೊಗೋಬೋದು. ಇದನ್ನು ಎಲ್ಲ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಕಿಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ತೊಗೋಬೋದು. ಯಾರಿಗಾರು ಇಂಟ್ರೆಸ್ಟ್ ಇರೋರು, ಯಾರಿಗಾದ್ರೂ ಸ್ವಲ್ಪ ಈಸಿಯಾಗಿ ಕೆಲಸ ಆಗಬೇಕು, ಬೇಗ ಕೆಲಸ ಆಗಬೇಕು ಅಂತ ಇದ್ದರೆ, ಯಾರು ವರ್ಕಿಂಗ್ ವುಮೆನ್ಸ್ ಅಂತವ್ರಿದ್ರೆ ಇದನ್ನು ತೊಗೊಬೋದು ಫ್ರೆಂಡ್ಸ್. ಇದು ಯಾವುದೇ ಸ್ಪಾನ್ಸರ್ಡು ಅಥವಾ ಯಾವುದೇ ಇದು ವೀಡಿಯೋಸ್ ಅಲ್ಲ,
ನನಗಿಷ್ಟ ಆಗಿತ್ತು. ನಾನು ಬೇರೆ ಬೇರೆ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೆ, ಅದರಿಂದ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಅರ್ಧಕ್ಕೆ ಹಾಕ್ಕೊಂಡು ಕಟ್ ಮಾಡ್ತೀನಿ. ಇದೆಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.